ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಕಡುಕತ್ತಲ ರಾತ್ರಿ, ಕಾಲಿನ ಬುಡದಲ್ಲೇ ಘೋರ ಸರ್ಪವೊಂದು ಹೆಡೆಯನ್ನು ಎತ್ತಿ ನಿಂತಿರುತ್ತದೆ. ಆ ಕ್ಷಣ ಮಾತ್ರದಲ್ಲಿ ಜೀವಭಯದಿಂದ ಇಡೀ ನಮ್ಮ ದೇಹ ಹೆಪ್ಪುಗಟ್ಟುವಂತಿರುತ್ತದೆ. ಅಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಒಂದೇ ಒಂದು ಹೆಸರನ್ನು ಉಚ್ಚಾರ ಮಾಡಿದರೆ ಸಾಕು, ಆ ಮೃತ್ಯುರೂಪಿ ಸರ್ಪವು ತನ್ನ ಹೆಡೆಯನ್ನು ಇಳಿಸಿಕೊಂಡು ಕಚ್ಚದೆಯೇ ಸುಮ್ಮನೆ ಹೋಗಿಬಿಡುತ್ತದೆ. ಈ ಘಟನೆಯನ್ನು ತಾವು ನಂಬುವಿರಾ? ಆ ಮಂತ್ರಶಕ್ತಿಯಂತಹ ಹೆಸರು ಮತ್ಯಾವುದೂ ಅಲ್ಲ, ಅದುವೇ ಆಸ್ತಿಕ. ಇಂದಿಗೂ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಆಸ್ತಿಕ ವಚನಂ ಸ್ಮರೇತ್ ಎಂದು ಸ್ಮರಿಸಿದರೆ ಸರ್ಪಭಯ ದೂರ ಆಗುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಆಸ್ತಿಕ ಎಂದರೆ ಯಾರು, ಈತನ ಹೆಸರಿಗೂ ಹಾವುಗಳಿಗೂ ಇರುವ ಸಂಬಂಧವೇನು, ಆಸ್ತಿಕನ ಹೆಸರನ್ನು ಸ್ಮರಣ ಮಾಡಿದರೆ ನಾಗಗಳು ಕಚ್ಚುವುದಿಲ್ಲವೇ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಆಸ್ತಿಕ ಯಾರು? ಆಸ್ತಿಕನು ಮಹಾಭಾರತ ಕಾಲದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಜ್ಞಾನಿ ಮತ್ತು ಮಹರ್ಷಿ. ಈ ಆಸ್ತಿಕ ಮಹರ್ಷಿಗಳ ತಂದೆ ತಪಸ್ವಿಗಳಾದ ಜರತ್ಕಾರು ಮುನಿಗಳು ಹಾಗೂ ತಾಯಿ ಸರ್ಪರಾಜರಾದ ವಾಸುಕಿಯ ತಂಗಿಯಾದ ಜರತ್ಕಾರು. ವಿಶೇಷವೆಂದರೆ ಆಸ್ತಿಕನ ತಂದೆ ತಾಯಿ ಇಬ್ಬರ ಹೆಸರು ಒಂದೇ ಆಗಿದ್ದಿದ್ದು. ಹುಟ್ಟಿನಿಂದಲೇ ದಿವ್ಯ ಜ್ಞಾನಿಯಾಗಿದ್ದ ಆಸ್ತಿಕರು ಸಕಲ ವೇದಗಳನ್ನು ಅರೆದು ಕುಡಿದು ಮಹಾಪಂಡಿತರೆನಿಸಿಕೊಂಡಿರುತ್ತಾರೆ. ತಂದೆಯ ಕಡೆಯಿಂದ ಬ್ರಾಹ್ಮಣ ತೇಜಸ್ಸು ಮತ್ತು ತಾಯಿಯ ಕಡೆಯಿಂದ ನಾಗವಂಶದ ರಕ್ತ ಪಡೆದಿದ್ದರಿಂದ ಆಸ್ತಿಕರಿಗೆ ನಾಗಲೋಕ ಮತ್ತು ಭೂಲೋಕ ಎರಡರ ಮೇಲೂ ಸಹ ಅಪಾರವಾದ ಗೌರವವಿರುತ್ತದೆ. ಆದರೆ ಆಸ್ತಿಕರು ಇತಿಹಾಸ ಪುಟಗಳಲ್ಲಿ ಅಮರರಾಗಿದ್ದು ತಮ್ಮ ಜ್ಞಾನದಿಂದ ಮಾತ್ರವಲ್ಲ, ಇಡೀ ನಾಗಲೋಕವನ್ನು ಮಹಾವಿನಾಶದಿಂದ ಬದುಕಿಸಿದಂತಹ ಆ ಒಂದು ಸಾಹಸದಿಂದ. ಭೂಮಿಯ ಮೇಲಿನ ಅತಿದೊಡ್ಡ ರಕ್ತಪಾತ ಎಂದು ಕರೆಸಿಕೊಳ್ಳುವ ಜನಮೇಜಯ ರಾಜನ ಸರ್ಪಸಾತ್ರಯಾಗ. ದ್ವಾಪರಾಯುಗದ ಮಹಾಭಾರತದಲ್ಲಿ ಮಧ್ಯಮ ಪಾಂಡವ ಅರ್ಜುನನ ಮೊಮ್ಮಗ ಮತ್ತು ಅಭಿಮನ್ಯುವಿನ ಪುತ್ರನಾದಂತಹ ಪರೀಕ್ಷಿತ ಮಹಾರಾಜ ಹಸ್ತಿನಾಪುರವನ್ನು ಅತ್ಯಂತ ಧರ್ಮದಿಂದ ಆಳುತ್ತಲಿರುತ್ತಾನೆ. ಒಮ್ಮೆ ಪರೀಕ್ಷಿತ ಮಹಾರಾಜ ಕಾಡಿಗೆ ಬೇಟೆಗೆಂದು ತೆರಳಿರುವಾಗ ತೀವ್ರ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿ ಶಮೀಕ ಮುನಿಗಳ ಆಶ್ರಮಕ್ಕೆ ಆಗಮಿಸುತ್ತಾನೆ. ಶಮೀಕ ಮುನಿಗಳು ಆಳವಾದ ಧ್ಯಾನದಲ್ಲಿದ್ದುದರಿಂದಲೇ ಪರೀಕ್ಷಿತನ ಆಗಮನವನ್ನು ಗಮನಿಸುವುದಿಲ್ಲ. ಆಗ ರಾಜನು ನೀರಿಗಾಗಿ ಮಾಡಿದ ವಿನಂತಿಗಳು ಸಹ ಮುನಿಗಳಿಗೆ ಕೇಳಿಸುವುದೇ ಇಲ್ಲ. ಆದರೆ ಶಮೀಕ ಮುನಿಗಳು ತನ್ನನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಪರೀಕ್ಷಿತ ಮಹಾರಾಜ ತಪ್ಪಾಗಿ ಗ್ರಹಿಸುತ್ತಾನೆ. ಆಗ ಕೋಪಗೊಂಡ ಪರೀಕ್ಷಿತ ಮಹಾರಾಜನು ಪಕ್ಕದಲ್ಲಿ ಬಿದ್ದಿದ್ದ ಸತ್ತ ಹಾವೊಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಮುನಿಗಳ ಕೊರಳಿಗೆ ಹಾಕಿ ಹೊರಟು ಬಿಡುತ್ತಾನೆ. ಶಮೀಕ ಮಹರ್ಷಿಗಳ ಪುತ್ರರಾದ ಶೃಂಗಿ ಮಹರ್ಷಿಗಳು ಆಶ್ರಮಕ್ಕೆ ಮರಳಿದಾಗ ತಮ್ಮ ತಂದೆಯ ಕುತ್ತಿಗೆಯಲ್ಲಿ ಸತ್ತ ಹಾವು ಇರುವುದನ್ನು ನೋಡಿ ಕೋಪಗ್ರಸ್ತರಾಗುತ್ತಾರೆ. ತಮ್ಮ ತಂದೆಗೆ ಅವಮಾನ ಮಾಡಿದವನು ಇನ್ನು ಕೇವಲ 7 ದಿನದಲ್ಲಿ ತಕ್ಷಕ ಎಂಬ ಸರ್ಪದಿಂದ ಕಡಿತಕ್ಕೊಳಗಾಗಿ ಮರಣ ಹೊಂದಲಿ ಎಂದು ಶಾಪವನ್ನು ನೀಡುತ್ತಾರೆ. ತನಗೆ ಶಾಪ ಬಂದಿರುವುದನ್ನು ತಿಳಿದುಕೊಂಡಂತಹ ಪರೀಕ್ಷಿತ ಮಹಾರಾಜನು ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಆತನು ರಾಜ್ಯಭಾರವನ್ನು ತನ್ನ ಪುತ್ರನಾದ ಜನಮೇಜಯನಿಗೆ ಒಪ್ಪಿಸುತ್ತಾನೆ. ತಕ್ಷಕನಿಂದ ರಕ್ಷಿಸಿಕೊಳ್ಳಲು ಒಂದು ನದಿಯ ಮಧ್ಯದಲ್ಲಿ ಒಂದು ಎತ್ತರವಾದ ಸ್ತಂಭದ ಕೋಟೆಯನ್ನು ಕಟ್ಟಿ ಕಟ್ಟುನಿಟ್ಟಿನ ಕಾವಲನ್ನು ಮತ್ತು ವೈದ್ಯರನ್ನು ನೇಮಿಸಿಕೊಳ್ಳುತ್ತಾನೆ. ರಾಜ ಪರೀಕ್ಷಿತ ಎಷ್ಟೇ ಭದ್ರತೆಯನ್ನು ನಿರ್ಮಿಸಿಕೊಂಡು ಜಾಗರೂಕನಾಗಿದ್ದರೂ ಸಹ 7ನೆಯ ದಿನ ತಕ್ಷಕ ಹಣ್ಣೊಂದರ ಒಳಗೆ ಸಣ್ಣ ಹುಳುವಿನ ರೂಪದಲ್ಲಿ ಅಡಗಿಕೊಂಡು ಅರಮನೆಯನ್ನು ಪ್ರವೇಶಿಸುತ್ತಾನೆ. ರಾಜ ಹಣ್ಣನ್ನು ಸೇವಿಸಲು ಪ್ರಯತ್ನಪಟ್ಟಾಗ ಆ ಕೀಟ ಭೀಕರವಾದ ತಕ್ಷಕ ಸರ್ಪವಾಗಿ ಬದಲಾಗಿ ಪರೀಕ್ಷಿತನನ್ನು ಕಚ್ಚಿಬಿಡುತ್ತದೆ. ತಕ್ಷಕನ ಉಗ್ರವಾದ ಕಡಿತಕ್ಕೆ ರಾಜ ಪರೀಕ್ಷಿತ ಮಹಾರಾಜ ಮರಣ ಹೊಂದುತ್ತಾನೆ. ಈ ಘಟನಾವಳಿಯ ನಂತರವೇ ದ್ವಾಪರಾಯುಗ ಅಂತ್ಯಗೊಂಡು ಸಂಪೂರ್ಣ ಕಲಿಯುಗ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಪರೀಕ್ಷಿತ ರಾಜನ ಮರಣದ ನಂತರ ಆತನ ಪುತ್ರನಾದ ಜನಮೇಜಯ ರಾಜ ಕಲಿಯುಗದ ಪ್ರಥಮ ದೊರೆಯಾಗಿ ಹಸ್ತಿನಾಪುರದ ರಾಜನಾಗುತ್ತಾನೆ. ತಮ್ಮ ತಂದೆ ಪರೀಕ್ಷಿತ ಮಹಾರಾಜರ ಸಾವಿಗೆ ತಕ್ಷಕನೇ ಕಾರಣ ಎಂದು ತಿಳಿದಾಗ ಆತನ ಕೋಪ ನೆತ್ತಿಗೇರಿ ಬಿಡುತ್ತದೆ. ಈ ಭೂಮಿಯ ಮೇಲೆ ಇರುವಂತಹ ಸರ್ಪಕುಲವನ್ನೆಲ್ಲ ತಾನು ನಾಶ ಮಾಡುವುದಾಗಿ ಜನಮೇಜಯ ರಾಜನು ಸರ್ಪಸಾತ್ರ ಯಾಗ ಎಂಬ ಅತ್ಯಂತ ಶಕ್ತಿಶಾಲಿ ಯಾಗವನ್ನು ಪ್ರಾರಂಭಿಸುತ್ತಾನೆ. ಸರ್ಪಸಾತ್ರ ಯಾಗದ ಮಂತ್ರಘೋಷಗಳ ಶಕ್ತಿ ಎಷ್ಟು ತೀವ್ರವಾಗಿತ್ತೆಂದರೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂತಹ ಹಾವುಗಳು
ಮತ್ತು ಪಾತಾಳದಲ್ಲಿದ್ದಂತಹ ಲಕ್ಷಾಂತರ ಹಾವುಗಳು ಮಂತ್ರದ ಪ್ರಭಾವಕ್ಕೆ ಸಿಲುಕಿ ಗಾಳಿಯಲ್ಲಿ ತೇಲಿಕೊಂಡು ಬರುತ್ತಾ ಯಾಗದ ಅಗ್ನಿಕುಂಡಕ್ಕೆ ಬಿದ್ದು ಭಸ್ಮವಾಗುತ್ತಿರುತ್ತವೆ. ತನ್ನ ಸಾವು ಸಮೀಪಿಸುತ್ತಿರುವುದನ್ನು ಕಂಡ ತಕ್ಷಕನು ಓಡಿ ಹೋಗಿ ದೇವಲೋಕದ ರಾಜನಾದ ಇಂದ್ರನ ಸಿಂಹಾಸನವನ್ನು ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾನೆ. ಯಜ್ಞಶಾಲೆಯಲ್ಲಿದ್ದಂತಹ ಋಷಿಮುನಿಗಳು ತಕ್ಷಕನು ಇಂದ್ರನ ಬಳಿ ಇರುವುದನ್ನು ಗ್ರಹಿಸಿಕೊಂಡು ಸೇಂದ್ರಾಯ ತಕ್ಷಕಾಯ ಸ್ವಾಹ, ಅಂದರೆ ಇಂದ್ರನ ಸಮೇತವಾಗಿ ತಕ್ಷಕನು ಅಗ್ನಿಗೆ ಆಹುತಿಯಾಗಲಿ ಎಂದು ಮಹಾಮಂತ್ರವನ್ನು ಪಠಿಸುತ್ತಾರೆ. ಮಂತ್ರದ ಶಕ್ತಿಗೆ ಇಂದ್ರನ ಸಿಂಹಾಸನವೂ ಸಹ ತಕ್ಷಕನ ಸಮೇತವಾಗಿ ಆಕಾಶದಿಂದ ಯಜ್ಞಕುಂಡದ ಕಡೆಗೆ ಎಳೆಯಲಾರಂಭಿಸುತ್ತದೆ. ಸರ್ಪಕುಲವೇ ನಾಶವಾಗುತ್ತಿರುವುದನ್ನು ಕಂಡು ಕಂಗಾಲಾದ ನಾಗರಾಜ ವಾಸುಕಿ ಮತ್ತು ಆತನ ತಂಗಿ ಜರತ್ಕಾರು ಈ ಯಾಗವನ್ನು ತಡೆಯುವಂತೆ ಬಾಲಕನಾಗಿದ್ದ ಆಸ್ತಿಕರಿಗೆ ವಿನಂತಿಸಿಕೊಳ್ಳುತ್ತಾರೆ. ತಮ್ಮ ತಾಯಿಯ ತವರು ವಂಶವನ್ನು ಉಳಿಸಿಕೊಳ್ಳಲು ಆಸ್ತಿಕರು ಜನಮೇಜಯ ರಾಜರ ಯಜ್ಞಶಾಲೆಗೆ ಧಾವಿಸುತ್ತಾರೆ. ಅಪಾರ ಜ್ಞಾನಿಗಳಾಗಿದ್ದ ಆಸ್ತಿಕರು ಜನಮೇಜಯ ರಾಜನನ್ನು ಮತ್ತು ಯಾಗವನ್ನು ಮಾಡುತ್ತಿದ್ದ ಋಷಿಮುನಿಗಳನ್ನೆಲ್ಲ ತಮ್ಮ ಪಾಂಡಿತ್ಯದಿಂದ ಮೆಚ್ಚಿಸುತ್ತಾರೆ. ಆಸ್ತಿಕರ ವಿದ್ವತ್ತಿಗೆ ಮೆಚ್ಚಿದ ಜನಮೇಜಯ ರಾಜರು ತಮಗೆ ಏನು ದಾನ ಬೇಕು ಕೇಳಿಕೊಳ್ಳಿ ಎಂದು ವಚನ ನೀಡುತ್ತಾರೆ. ಆಗ ಆಸ್ತಿಕ ಮಹರ್ಷಿಗಳು ಈ ಸರ್ಪಶಾಸ್ತ್ರ ಯಾಗವನ್ನು ತಾವು ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಉಳಿದಿರುವ ಹಾವುಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಎಂದು ಕೇಳುತ್ತಾರೆ. ಹೀಗೆ ಜನಮೇಜಯ ರಾಜರು ಕೊಟ್ಟ ಮಾತಿನಂತೆ ಸರ್ಪಶಾಸ್ತ್ರ ಯಾಗವನ್ನು ನಿಲ್ಲಿಸಬೇಕಾಗುತ್ತದೆ. ಆಸ್ತಿಕರ ಸಮಯೋಚಿತ ಬುದ್ಧಿವಂತಿಕೆಯಿಂದ ಇಂದ್ರ ಮತ್ತು ತಕ್ಷಕ ಇಬ್ಬರು ಯಜ್ಞಕುಂಡಕ್ಕೆ ಬೀಳುವುದು ತಪ್ಪಿಬಿಡುತ್ತದೆ. ಆಸ್ತಿಕ ಮಹರ್ಷಿಗಳು ಸರ್ಪಶಾಸ್ತ್ರ ಯಾಗವನ್ನು ನಿಲ್ಲಿಸಿ ಸರ್ಪ ಸಂಕುಲವನ್ನು ರಕ್ಷಣೆ ಮಾಡಿದಂತಹ ಸುದಿನವನ್ನು ಇಂದಿಗೂ ನಾಗರ ಪಂಚಮಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ತಮ್ಮ ಇಡೀ ಕುಲವನ್ನೇ ವಿನಾಶದಿಂದ ಕಾಪಾಡಿದಂತಹ ಆಸ್ತಿಕರಿಗೆ ಕೃತಜ್ಞತಾಪೂರ್ವಕವಾಗಿ ನಾಗರಾಜರಾದ ವಾಸುಕಿ ಮತ್ತು ಉಳಿದ ಸರ್ಪಗಳು ಒಂದು ಮಹತ್ತರವಾದ ವರವನ್ನು ಕರುಣಿಸುತ್ತಾರೆ. ಯಾರೇ ಆಗಲಿ ಈ ಭೂಮಿಯ ಮೇಲೆ ನಿನ್ನ ಹೆಸರನ್ನು ಸ್ಮರಣೆ ಮಾಡಿದರೆ ಅವರಿಗೆ ಯಾವುದೇ ಸರ್ಪ ಭಯವಿರುವುದಿಲ್ಲ. ಒಂದು ವೇಳೆ ಹಾವು ಎದುರಾದರೂ ಆಸ್ತಿಕರ ಹೆಸರನ್ನು ಹೇಳಿದ ತಕ್ಷಣವೇ ಅದು ಕಚ್ಚದೆ ಶಾಂತವಾಗಿ ಮರಳಿ ಹೋಗುತ್ತದೆ ಎಂಬುದೇ ಆ ವಿಶೇಷವಾದ ವರವಾಗಿರುತ್ತದೆ. ಶತಶತಮಾನಗಳು ಕಳೆದರೂ ಸಹ ಆಸ್ತಿಕ ಮಹರ್ಷಿಗಳ ಶಕ್ತಿ ಇಂದಿಗೂ ಕಡಿಮೆಯಾಗಿಲ್ಲ. ಇಂದಿಗೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಾವನ್ನು ಕಂಡಾಗ ಜನರು ಆಸ್ತಿಕ ಮುನಿರಾಜ ನಮಃ ಅಥವಾ ಆಸ್ತಿಕ 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 ಎಂದು 3 ಬಾರಿ ಉಚ್ಚರಿಸುವ ಪದ್ಧತಿ ಇದೆ. ಆಸ್ತಿಕ ಮುನಿಗಳ ಹೆಸರನ್ನು ಕೇಳಿದ ತಕ್ಷಣವೇ ಹಾವುಗಳು ತಮಗೆ ದೊರೆತ ಜೀವದಾನವನ್ನು ನೆನಪು ಮಾಡಿಕೊಂಡು ಶಾಂತವಾಗಿ ಹೊರಟು ಹೋಗುತ್ತವೆ ಎನ್ನುವುದೇ ಜನರ ಅಚಲನಂಬಿಕೆ. ಆತ್ಮೀಯರೇ, ನಾಗರ ಪಂಚಮಿ ಹಬ್ಬದ ಹೊಸ್ತಿಲಿನಲ್ಲಿರುವ ಈ ಸುಸಂದರ್ಭದಲ್ಲಿ ಆಸ್ತಿಕರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.